ಇವ್ರ ಮನೆ ಒಳಗಡೆ ಹೋಗೋನೋ ಬೇಡವೋ? ಹಾಂ, ಇವ್ರಮ್ಮ ಯಾರಂತ ಕೇಳ್ತಾರೋ ಏನೋ. ಹೆಂಗೋ ಅವ್ಳಿಗೇನೋ ಅವ್ರಮ್ಮ ಏನು ಅಂತ ಬೈತಾ ಇರಲಿಲ್ಲ, ಅಷ್ಟೊಂದು ಏನು ಸ್ಟ್ರಿಕ್ಟ್ ಮಾಡ್ತಾ ಇರಲಿಲ್ಲ. ಅವಳು ನನ್ನ ಜೊತೆ ಚೆನ್ನಾಗೇ ಇದ್ಲು. ಅವ್ರಮ್ಮ ಇದ್ರೂ ಮಾತಾಡ್ತಾ ಇದ್ಲು ನನ್ನ ಜೊತೆ. ಅವ್ರಮ್ಮನಿಗೆ ಈ ವಿಷಯ ಹೇಳ್ಬೇಕಂತ ಅವಳೇ ಅಂದ್ಕೊಂಡಿದ್ಲು. ಅದಕ್ಕೇ ಹೋಗಿ ಮಾತಾಡ್ತೀನಿ. ಏನಾದರೂ ಅಂದ್ಲೇಳು, ನನ್ನ ಫ್ರೆಂಡು, ನಾನು ಸುಪ್ಪಿ ಫ್ರೆಂಡು ಅಂತ ಹೋಗ್ತೀನಿ. ಅವಳಿದ್ರೆ ಅವಳು ಮಾತಾಡಿಸ್ಕೊಂಡು ಅವಳಿಗೆ ಸ್ವಲ್ಪ ಮುಖ ತೋರಿಸ್ತೀನಿ. ನಾನು ಹೋಗಿ ಮಾತಾಡ್ಸಿದ ತಕ್ಷಣ ಅವಳಿಗೇನು ಖುಷಿನೋ ಖುಷಿ. ಹೆಂಗೋ ಅವಳು ಇದ್ದಾಳೋ ಇಲ್ವೋ ಗೊತ್ತಿಲ್ಲ, ನಾನು ಧೈರ್ಯವಾಗಿ ಒಳಗಡೆ ಹೋಗ್ತೀನಿ. ಏನಾದರೂ ಅನ್ಲಿ, ಏನಾದರೂ ಮಾತಾಡಲಿ, ಏನಾದರೂ ಅಂದ್ಲೇಳು, ನಾನು ಹೋಗ್ಬಿಟ್ಟು ಮಾತಾಡ್ತೀನಿ. ಅವ್ರ ಅಮ್ಮ ಇದ್ದರೆ ನನ್ನ ಅವ್ರ ಫ್ರೆಂಡು, ಅವಳು ನೋಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ, ನಾನು ಭಾಳ ದಿವ್ಸಗಳ ಫ್ರೆಂಡು, ಅವಳಿಗೆ ತುಂಬ ಕ್ಲೋಸ್ ಆಗಿದ್ವಿ ನಾನು ಸುಪ್ಪಿ ಅಂತ ಹೇಳಿ ಮಾತಾಡ್ತೀನಿ. ಫ್ರೆಂಡ್ ಅಂತ ಹೇಳ್ತೀನಿ, ಸುಮ್ಮನೆ ಯಾಕೆ ಲವರ್ ಅಂತ ಹೇಳೋದು ಬೇಡ ಸದ್ಯಕ್ಕೆ. ಮತ್ತೆ ಯಾಕೆ ಬೇಕು, ಆಮೇಲೆ ಅವಳು ಏನಾದರೂ ಹೇಳಿದ್ರೆ ನೋಡೋಣ ಏನಾಗುತ್ತೆ. ಒಳಕ್ಕೆ ಹೋಗ್ತೀನಿ. ಫಸ್ಟು ಧೈರ್ಯ ಮಾಡ್ಕೋಬೇಕು. ನನಗೊಂಥರ ಭಯ ಆಗ್ತೈತೆ. ಸುಪ್ಪಿ ಸುಪ್ಪಿ, ಯಾರಪ್ಪ ನೀನು? ಯಾರು ಬೇಕಾಯಿತು? ಅವ್ರಮ್ಮ ಅನ್ಸುತ್ತೆ. ಸುಪ್ಪಿ ಅವ್ರ ಅಮ್ಮನ ನೀವು? ಹಾಂ, ಸುಪ್ಪಿ ಅವ್ರ ಅಮ್ಮನೇ. ಯಾಕೆ, ಏನಾಗಬೇಕಾಯ್ತು? ಯಾರು ನೀನು? ಯಾರು ಗೊತ್ತಾಗಲಿಲ್ಲ. ನಿನ್ನ ಹೆಸರೇನಪ್ಪ? ಆಂಟಿ, ನಾನು ಸುಪ್ಪಿ ಫ್ರೆಂಡು. ನಾನು ಸುಪ್ಪಿ ತುಂಬ ಕ್ಲೋಸು. ಅದಕ್ಕೆ ಭಾಳ ದಿವಸ ಆಗಿತ್ತು ಅವಳನ್ನು ಮೀಟ್ ಮಾಡಿ, ಅದಕ್ಕೆ ಮಾತಾಡ್ಸೋಣ ಅಂತ ಬಂದೆ. ನನ್ನ ಹೆಸರು ನಿಖಿಲ್ ಅಂತ ಆಂಟಿ. ನಾನು ಸುಪ್ಪಿನ ಮೀಟ್ ಮಾಡೋದಕ್ಕೆ ಬಂದಿದ್ದೀನಿ. ನಿಖಿಲ್ ಅಂದರೆ ನೀನೇನಾ? ನೀನಾ ನಿಖಿಲ್? ನೀನೇನಪ್ಪ? ಹೌದು ಆಂಟಿ. ಯಾಕಂಟಿ ಯಾಕೆ ಇಷ್ಟೊಂದು ಆಶ್ಚರ್ಯವಾಗಿ ಕೇಳ್ತಾ ಇದ್ರಾ? ನಾನೇನೆ. ಯಾಕಂಟಿ, ಏನಾಯಿತು? ಅಲ್ಲ, ನೀನೇನೆ ನಿಖಿಲ್? ನಿನ್ನ ಮೊಬೈಲ್ ಅಂಗಡಿ ಐತೆ, ನೀನೇನೆ? ಹಾಂ ಆಂಟಿ, ನಾನೇನೆ. ಮೊಬೈಲ್ ಶಾಪ್ ಇದೆ ನನಗೆ. ನಂದು ಮೊಬೈಲ್ ಶಾಪ್ ಇದೆ. ಅದಕ್ಕೆ ನನಗೆ ತುಂಬ ದಿವಸ ಆಗಿತ್ತು ಸುಪ್ಪಿನ ಮೀಟ್ ಮಾಡಿಬಿಟ್ಟು. ನಾನು ಸುಪ್ಪಿ ತುಂಬ ಕ್ಲೋಸ್ ಆಂಟಿ. ಅದಕ್ಕೆ ಭಾಳ ದಿವಸ ಆಯಿತು ಸುಪ್ಪಿನ ಮೀಟ್ ಆಗೋಣ ಅಂತ ಹೇಳಿ ಬಂದಿದ್ದೀನಿ. ಅಯ್ಯೋ ದೇವ್ರೇ, ಇದೊಳ್ಳೆ ಸರಿಯೋತಪ್ಪ. ತಡಿಯಪ್ಪ, ತಡಿ. ಸುಪ್ಪಿ, ಸುಪ್ಪಿ, ಮಲ್ಕೊಂಡವಳ ಅವಳು. ಏನಮ್ಮ ಇವಾಗಿನ ಮಲ್ಕೊಂಡಿದ್ನಿ? ಯಾಕೆ ಸುಪ್ಪಿ 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 ಅಂತ ಹೇಳಿ ಯಾಕಮ್ಮ ಇಷ್ಟೊಂದು ಕೂಕಂತಾ ಇದೆಯಾ? ಬಾಯಿಲಿ, ಒಂದು 5 ನಿಮಿಷ ಬಾಯಿಲಿ. ಯಾರು ಬಂದವರು ನೋಡು, ಬಾರಿ ಇಲ್ಲಿ. ಬಂದೆ, ತಡಿಯಮ್ಮ. ಎದ್ದೋಳೋದನು ನಿನಗೆ ಅಷ್ಟೊಂದು ಅವಸರನಾ? ಎದ್ದು ಬರ್ತಾ ಇದ್ದೀನಿ, ತಡಿ. ಯಾಕಮ್ಮ? ಯಾಕಮ್ಮ? ಇದೇನಪ್ಪ ಇದು? ಇದೇನು ಕನ್ಸ? ಅಮ್ಮ, ಯಾರಮ್ಮ ಬಂದಿರೋದು ಇವರು? ಸುಪ್ಪಿ, ನನಗಂತೂ ನಿನ್ನ ನೋಡಿ ತುಂಬ ಖುಷಿ ಆಗ್ತೈತೆ. ಎಷ್ಟು ದಿವಸ ಆಯಿತು ನಿನ್ನ ಮುಖ ನೋಡಿ. ಇವಾಗ ಹುಡ್ಕೊಂಡು ಬಂದೆ. ನಿಜ, ನನಗೆ ತುಂಬ ಖುಷಿ ಆಗ್ತೈತೆ. ಅಮ್ಮ ಇದ್ರು, ಅದಕ್ಕೆ ನಾನು ಅಮ್ಮನ ಮಾತಾಡಿಸ್ದೆ. ಏನು ಸುಪ್ಪಿ, ಚೆನ್ನಾಗಿದೆಯಾ? ಯಪ್ಪ, ಇದೇನಪ್ಪ ಇದು? ಕನ್ಸ? ಅಮ್ಮ, ಇದೇನಮ್ಮ ಇದು ಕನ್ಸ? ನಾನು ಮನೆ ಕಂಡಿದ್ದೆ ಎದ್ದು ಬಂದೆ. ಯಾಕೆ ಕಣ್ಣೆಲ್ಲ ಮಂಜ್ಕೋದಂಗೆ ಆಗ್ತಾ ಇದ್ದಾವೆ. ಯಪ್ಪ ಅಮ್ಮ, ನಡಿಯಮ್ಮ, ನಡಿ ಹೋಗೋಣ. ಇದು ಕನ್ಸಲ್ಲ, ನಿಜವಾಗ್ಲೂ ಬಂದಿದ್ದಾನೆ ಅವನು. ನಿಖಿಲ್ ಅಂತ ಇವನೇನಾ ಹುಡುಗ? ನೀನು ಹೇಳ್ತಿದ್ದಲ್ಲ ನಾನು ನಿಖಿಲ್ ಅಂತ ತುಂಬ ಇಷ್ಟಪಟ್ಟಿದ್ದೀನಿ ಅವನ್ನ ಅಂತ ಹೇಳಿ ಹೇಳ್ತಿದ್ದಲ್ಲ, ಇವನೇನಾ ಅವನು? ನಮ್ಮ ಇವನೇನೆ, ನಾನು ಲವ್ ಮಾಡ್ತಿದ್ದ ಹುಡುಗ ಇವನೇನೆ. ನನ್ನ ಹೊಟ್ಟೆಗಿರೋದಕ್ಕೆ ಕಾರಣ ಇವನೇ ಅಮ್ಮ, ಇವನೇನೆ ನಿಖಿಲ್. ಎಲ್ಲಿಗೆ ಹೋಗಿದೆ ಇಷ್ಟು ದಿವಸ? ಇವಾಗ ಬಂದಿದೆಯಲ್ಲ ನಿಖಿಲ್? ಹೇಳ್ಬಿಟ್ಟಿದ್ಯಾ ನಿಮ್ಮ ಅಮ್ಮನಿಗೆ? ಅಯ್ಯೋ, ನನಗೇನಾಯಿತು ಅಂತಂದರೆ ಹೇಳ್ಬಾರ್ದು. ಇಲ್ಲೋಡು, ನಮ್ಮ ಅಕ್ಕನ ಗಂಡ ತೀರ್ಕೊಬಿಟ್ರು. ಬೇಗ ನನಗೆ ಊರಿಗೆ ಹೋಗೋ ಸಂದರ್ಭ ಬಂತು. ನಾನು ಹೋಗ್ಬಿಟ್ಟು ನಾನು ನಿನಗೆ ಫೋನ್ ಮಾಡೋಣ ಅಂತ ಹೋದೆ. ಆದರೆ ಅಲ್ಲಿ ನನ್ನ ಫೋನ್ ಕಳೆದೋಗ್ಬಿಡ್ತು. ಫೋನೆಲ್ಲ ಕಳೆದೋಗಿ ಹೊಸ ಫೋನ್ ನಂಬರ್ ತಗೊಂಡೆ. ನಿನ್ನ ಫೋನ್ ನಂಬರ್ ಎಲ್ಲ ನನಗೆ ಗೊತ್ತೇ ಇಲ್ದಂಗೆ ಆಯಿತು. ಎಷ್ಟು ನಿನ್ನ ಫೋನ್ ಮಾಡಬೇಕು ಅಂದಂಗೆಲ್ಲ ನಿಂದು ಹಳೆ ನಂಬರ್ಗೆ ಕಾಲ್ ಮಾಡಿದೆ. ನಿಂದು ಹಳೆ ನಂಬರೂ ಸ್ವಿಚ್ ಆಫ್ ಅಂತು. ಮತ್ತು ನಿನಗೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ಎಷ್ಟು ಮೆಸೇಜ್ ಮಾಡಿದೆ, ನೀನು ಅದು ಯಾವುದಕ್ಕೂ ರಿಪ್ಲೈನೇ ಇಲ್ಲ. ನೀನು ಬೇರೆ ಐ ಡಿ ಎಲ್ಲ ಯೂಸ್ ಮಾಡ್ತಾ ಇದೀಯಾ ಅನಿಸುತ್ತೆ. ನಾನೆಲ್ಲ ಎಷ್ಟೊಂದು ಮೆಸೇಜ್ ಮಾಡಿದ್ದೀನಿ, ನೀನು ನೋಡ್ಕೊಂಡಿಲ್ಲ. ಮತ್ತು ನಾನು ಊರಿಗೆ ಹೋಗ್ಬೇಕಾಯ್ತು. ನಮ್ಮ ಅಕ್ಕ ತುಂಬ ನೋವಲ್ಲಿದ್ದರು. ಅದಕ್ಕೆ ಸ್ವಲ್ಪ ದಿನ ನಾನು ಯಾಕೆ ಸುಮ್ಮನೆ ಅಂತ ಹೇಳಿ ನಾನು ಇವಾಗ ನಿನಗೇನು ಹೇಳ್ದಂಗೆ ನಮ್ಮ ಅಕ್ಕ ತುಂಬ ಬೇಜಾರಾಗಿದ್ದರು. ನಮ್ಮ ಅಕ್ಕನಿಗೆ ಸಮಾಧಾನ ಮಾಡೋದಕ್ಕಂತ ಹೇಳಿ ನಾನು ರಾತ್ರಿ ಶಾಪ್ ಖಾಲಿ ಮಾಡಿಕೊಂಡು ನಾನು ಅಲ್ಲಿಗೆ ಹೋಗ್ಬಿಡೋಣ ಅಂತ ಹೇಳಿ ಅಲ್ಲಿಗೆ ಹೋಗ್ಬಿಟ್ಟೆ. ಯಾರಮ್ಮ ಈ ಹುಡುಗ? ಅಲ್ಲ ನೋಡಿ, ಇವಾಗ ಬಂದಿದ್ದಾನೆ ಈ ಹುಡುಗ. ಇವನೇ ಕಣಪ್ಪ. ಇವಾಗ ನಮ್ಮ ಸುಪ್ಪಿ ಪ್ರೆಗ್ನೆಂಟ್ ಆಗಿರೋದಕ್ಕೆ ಕಾರಣ ಇವನೇನೆ. ನಿನಗೆ ಈ ವಿಷಯ ಗೊತ್ತಿಲ್ಲ ಗೊತ್ತಾ? ನೀನು ಏನು ಹೇಳ್ತಾ ಇದ್ದೆ ಅವಾಗ? ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಾನು ನೋಡ್ಕೊತೀನಿ ಅಂತ ಹೇಳಿ ನಾನು ಲವ್ ಮಾಡಿಬಿಟ್ಟು ನೀನು ನನಗೆ ಈ ರೀತಿ ಮೋಸ ಮಾಡಿ ಹೋಗ್ಬಿಟ್ಟೆ ಅಂತ ನಾನು ನಿನ್ನ ತುಂಬ ಬೈಕೊಂಡೆ ಗೊತ್ತಾ? ಅಲ್ಲ, ನೀನು ಇವಾಗ ಬಂದಿದೀಯ, ಎಷ್ಟು ದಿವಸ ಆಯಿತು.
ನಾನು ಹೇಳಲಿಲ್ವ ಸುಪ್ಪಿ, ಅದಕ್ಕೆ ಮತ್ತೆ ನಾನು ನಿನಗೆ ಮೋಸ ಮಾಡೋದಿಲ್ಲ. ಏನೇ ತೊಂದರೆ ಆಗಿದ್ರು ನಾನು ಸರಿ ಮಾಡ್ತೀನಿ. ನೀನು ತಲೆ ಕೆಡಿಸ್ಕೋಬೇಡ. ನನ್ನಿಂದ ಏನು ತೊಂದರೆ ಆಗಿದೆ ಹೇಳು. ನಾನು ಅದಕ್ಕೆ ನೀನು ಹುಡ್ಕೊಂಡು ಬಂದಿದ್ದು. ನಾನು ನಿನ್ನ ಮೇಲೆ ಇಷ್ಟ ಇಲ್ದಿದ್ರೆ ಅಷ್ಟು ಹುಡ್ಕೊಂಡು ಬರ್ತಿದ್ನಾ? ನನ್ನ ಪಾಡಿಗೆ ನಾನು ಅಲ್ಲೇ ಎಲ್ಲಾದರೂ ಸೆಟ್ಲಾಗಿ ಇರ್ತಿದ್ದೆ. ನಾನು ನಮ್ಮ ಅಕ್ಕನಿಗೆ ಗೋಳಿಗೋಸ್ಕರ ನಾನು ನನ್ನ ಪ್ರೀತಿನೇ ಮರೆಯೋಷ್ಟು ನಾನು ನಮ್ಮ ಅಕ್ಕನ ಗೋಳು ನೋಡೋಕ್ಕಾಗ್ದಿದ್ದಕ್ಕೆ ನಾನು ಮರ್ತೋಗ್ಬಿಟ್ಟೆ. ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ ಅಷ್ಟೇ. ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡೋಣ, ಯಾಕೆ ಇದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ನಮ್ಮ ಅಕ್ಕನಿಗೆ ಯಾರು ಸಮಾಧಾನ ಮಾಡ್ತಾರೆ ಅಂತ ಹೇಳಿ ನಾನು ಸ್ವಲ್ಪ ದಿನ ಸುಮ್ಮನಾದೆ, ಗೊತ್ತಾ? ಅಯ್ಯೋ, ನೀನು ಮಾಡಿರೋ ಇದು ನನಗೆ ಎಷ್ಟು ಪಶ್ಚಾತ್ತಾಪ ಪಟ್ಟಿದ್ದೀನಿ ಅಂದರೆ ನಿಜವಾಗ್ಲೂ ನಾನು ತುಂಬ ಇವತ್ತು ಎಷ್ಟು ಗೋಳಾಡಿದ್ದೀನಿ ಗೊತ್ತಾ. ಇವಾಗ ನಾನು ನಿಖಿಲ್ 6 ತಿಂಗಳು ಪ್ರೆಗ್ನೆಂಟು. ನನ್ನ ಯಾರು ಮದುವೆ ಆಗ್ತಾರೆ ಅಂತ ನಾನು ಕಾಯ್ತಾ ಇದ್ದೇನು ಅಂತ. ನನ್ನ ಯಾರೂ ಮದುವೆ ಮದುವೆ ಆಗಲ್ಲ ಅಂತ ಹೇಳಿ ಇವಾಗ ಮದುವೆಗಿಂತ ಮುಂಚೆ ಈ ರೀತಿ ಮಾಡಿಕೊಂಡು ನಾನು ಏನು ಮಾಡಲಿ? ಹಿಂಗಾಯಿತು ನೋಡು, ಇದಕ್ಕೆಲ್ಲ ಕಾರಣ ನೀನೇನೆ. ಹೌದಾ, ಸರಿ ಆಯಿತು, ತಲೆ ಕೆಡಿಸ್ಕೋಬೇಡ. ನಾನು ಅವತ್ತೇ ಹೇಳಿದೆ ತಾನೇ ನಿನಗೆ, ನಾನು ಇದಕ್ಕೆ ಕಾರಣ ಆದರೆ ನಾನು ಯಾವತ್ತೂ ನಿನಗೆ ಮೋಸ ಮಾಡೋದಿಲ್ಲ, ನಾನು ಒಳ್ಳೆ ಹುಡುಗ ಅಂತ ನಾನು ಅವತ್ತೇ ಹೇಳಿದ್ದೆ ತಾನೇ. ನಾನು ನಿನ್ನ ಕೈ ಬಿಡೋದಿಲ್ಲ ಸುಪ್ಪಿ, ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ನಾನು ಅವತ್ತೇ ಹೇಳಿದ್ದೆ. ಎಷ್ಟು ಪರದಾಡಿವ್ ಗೊತ್ತೇನಪ್ಪ. ನಿನಗೆ ಹುಡುಕಿ ನಿಮ್ಮ ಅಂಗಡಿ ತಕ್ಕೆಲ್ಲ ಬಂದು ಎಷ್ಟು ಪರದಾಡ್ಕೊಂಡು ನೀನು ಎಲ್ಲೇವನು ಏನು ಎಲ್ಲ ತಿಳ್ಕೊಂಬಕ್ಕೆ ಎಷ್ಟು ಪ್ರಯತ್ನ ಪಟ್ರು ನಿನ್ನ ಅಡ್ರೆಸ್ ಏನೂ ಸಿಗಲೇ ಇಲ್ಲ. ನಮ್ಮ ಸುಪ್ಪಿಗೆ ಹಿಂಗೆ ಮಾಡೋದು ಸರಿನೇ ಅಲ್ಲ. ಹಿಂಗೆ ಇರುತ್ತೀಯಲ್ಲ, ನಾನು ಮಾಡ್ಕೊಬೇಡ ಕಣಪ್ಪ. ಅವಳದು ಮರ್ಯಾದೆ ಇವಾಗ ನಮ್ಮ ಊರಾಗೆಲ್ಲ ನನ್ನ ಮರ್ಯಾದೆ ಹೋದಂಗೆ ಆಯ್ತು. ಇವಾಗ ಹಿಂಗೆ ಆಯ್ತಲ್ಲಪ್ಪ ಅಂತ ಹೇಳಿ ಎಷ್ಟು ನಾವು ಕೊರಗ್ತಾ ಇದ್ವಿ ಗೊತ್ತೇ. ಅಲ್ಲ, ಹಿಂಗೆ ಮಾಡಬಾರ್ದು. ನಾವು ಎಲ್ಲೆಲ್ಲನ ಹುಡುಕಿದ್ವಿ ನೀನು ಹುಡುಕೋದಕ್ಕೆ ನಾವು ಎಷ್ಟು ಪ್ರಯತ್ನ ಪಟ್ಟಿದ್ದೀವ ಕಣಪ್ಪ. ನಿಜ, ತುಂಬ ಪ್ರಯತ್ನ ಪಟ್ಟಿದ್ದೀವಿ. ಅಯ್ಯೋ, ನಾವು ಪರದಾಡಿದ್ದು ಅಷ್ಟಿಷ್ಟಲ್ಲ ನಿಖಿಲ್, ನಿನಗೆ ಗೊತ್ತಿಲ್ಲ. ನನಗೆ ಇವಾಗ ಹಿಂಗೆ ಎಲ್ಲ ಆಗಿದೆ ಅಂತ ನಿನ್ನ ಹತ್ರ ಹೆಂಗೆ ಹೇಳ್ಕೊಳ್ಳೋಣ, ಯಾವಾಗ ಹೇಳ್ಕೊಳ್ಳೋಣ? ನಿನ್ನ ಹತ್ರ ಎಲ್ಲ ಹೇಳ್ಕೋಬೇಕು ಅಂತೇಳಿ ನಾನು ಎಷ್ಟು ಟ್ರೈ ಮಾಡಿದೆ. ನೀನು ಎಷ್ಟು ಟ್ರೈ ಮಾಡಿದ್ರು ನಿನ್ನ ನಂಬರ್ ಏನು, ಕಾಂಟ್ಯಾಕ್ಟು, ನೀನು ಎಲ್ಲಿದೆಯಾ ಏನು, ನಿಮ್ದು ಯಾವ ಊರು, ನಿಮ್ದು ಯಾವ ಊರು ಅಂತಲೇ ನನಗೆ ಮರ್ತೋಗಿತ್ತು. ನನಗೆ ಗೊತ್ತಿತ್ತು ಯಾವ ಊರಂತ, ಯಾವ ತಾಲೂಕು ಏನು ಇದೆಲ್ಲ ನನಗೆ ಗೊತ್ತೇ ಇಲ್ಲ. ಎಷ್ಟು ನಾನು ನೋಡಿದ್ರು ಅದು ಎಷ್ಟೆಷ್ಟೋ ಊರುಗಳು ತೋರಿಸೋದು, ಎಲ್ಲೆಲ್ಲೋ ಸರ್ಚ್ ಮಾಡಿ ಏನೇನೋ ನೋಡಿದೆ, ಆದರೂ ಸಿಗಲೇ ಇಲ್ಲ. ಏನು ಮಾಡಲಿ, ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದ್ರೆ ನಿಜವಾಗ್ಲೂ ನಿಂದು ಒಂದು ಫೋಟೋ ಕೂಡ ಇಲ್ಲ. ಫೋಟೋ ಇದ್ದರೆ ಎಲ್ಲಾದರೂ ಹುಡುಕ್ಸೋಣ ಅಂದರೂ ಫೋಟೋನೂ ಇಲ್ಲ, ಏನಿಲ್ಲ. ನಂದು ಫೋನ್ ಎಲ್ಲ ಕಳೆದೋಯ್ತು, ನಿಂದು ಫೋನ್ ನಂಬರ್ ಇಲ್ಲ, ನಂದು ಕಾಂಟ್ಯಾಕ್ಟ್ ನಂಬರ್ ಇಲ್ಲ. ಅದಕ್ಕೆ ಇಬ್ಬರಿಗೂ ಹಿಂಗೆ ಆಗ್ಬಿಟ್ಟೈತೆ. ಇವಾಗಾದರೂ ಬಂದಲ್ಲ ಸದ್ಯ. ಎಷ್ಟು ಮಿಸ್ ಮಾಡಿಕೊಂಡೆ ಅಂದರೆ ನಿಖಿಲ್, ನಾನು ನಿನ್ನ ತುಂಬ ಮಿಸ್ ಮಾಡಿಕೊಂಡೆ. ಮತ್ತೆ ನಾನು ಇಲ್ಲಿ ಶಾಪ್ ಓಪನ್ ಮಾಡಿದೆ. ಇಲ್ಲಿ ಆ ಹುಡುಗಿ ಯಾರೋ ಸ್ನೇಹ ಅನ್ನೋದು ಬರೋದಲ್ಲ ನಿಮ್ಮೂರಿಂದ, ನಿನ್ನ ಫ್ರೆಂಡು. ಆ ಹುಡುಗಿನ್ಗೆ ಕೇಳಿದೆ ನಾನು ಮೊನ್ನೆ, ಗೊತ್ತಿಲ್ಲ ಅಣ್ಣ ನನಗೆ ಏನು ಅಂತೇಳಿ, ಏನು ವಿಷಯ ಹೇಳಲೇ ಇಲ್ಲ ಹುಡುಗಿ. ನಾನು ಕೇಳಿದೆ, ಎಲ್ಲಿದ್ದಾರಪ್ಪ, ಏನು ಫೋನ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಆದರೂ ಕೊಡ್ತೀಯಾ ಅಂತ. ಗೊತ್ತಿಲ್ಲ ಅಣ್ಣ ಅಂತ. ಅದಕ್ಕೆ ನಾನು ಹುಡ್ಕೊಂಡು ಇವತ್ತು ಇಲ್ಲಿಗೆ ಬಂದೆ. ಇಲ್ಲಿ ಯಾರಿಗೋ ಕೇಳಿಕೊಂಡು ಅಡ್ರೆಸ್ ಒಂದು ಟೈಮ್ ಬಂದಿದ್ನಲ್ಲ ನಿಮ್ಮ ಮನೆಗೆ, ಆದರೂ ನೆನಪಿರಲಿಲ್ಲ, ಇದೆ ಅಂತ ಗೊತ್ತಿತ್ತು. ಆದ್ರೂ ನನಗೊಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು, ಭಾಳ ದಿವಸ ಆಯ್ತಲ್ಲ. ಅದಕ್ಕೆ ನಾನು ಒಂದು ಸತಿ ಕೇಳಿಕೊಂಡು ಬಂದೆ. ಯಾರೋ ಅಡ್ರೆಸ್ ಹೇಳಿದ್ರು ಇದೆ ಅಂತ ಹೇಳಿ, ಅದಕ್ಕೆ ಬಂದೆ ನಾನು. ನಿಜ ನನಗೆ ತುಂಬ ಬೇಜಾರಾಯಿತು ಸುಪ್ಪಿ, ಬೇಜಾರಾಗ್ಬಿಡ, ಸುಮ್ಮನಿರು. ನಾನು ನಿನಗೆ ನನ್ನಿಂದ ಏನೇ ತೊಂದರೆ ಆಗಿದ್ರು ಅದಕ್ಕೆ ನಾನೇ ಹೊಣೆ ಅಂತ ಹೇಳಿ ನಾನು ಒಪ್ಕೊಳ್ತೀನಿ. ಸರಿನಾ, ನನ್ನಿಂದ ತಪ್ಪಾಗಿದೆ. ಅವತ್ತು ನಾನು ಮಾತು ಕೊಟ್ಟಿದ್ದೆ, ಆ ಮಾತು ಉಳಿಸ್ಕೊಂಡು ಹೋಗ್ತೀನಿ. ಸುಮ್ಮನಿರು, ಬೇಜಾರಾಗ್ಬೇಡ. ಬಾ ನಿಖಿಲ್, ಕುತ್ಕೊಬ್ಬ, ಎಲ್ಲ ವಿಷಯ ಹೇಳ್ತೀನಿ, ಏನಾಯಿತು ಎಲ್ಲ ಹೇಳ್ತೀನಿ ನಿನ್ನ ಹತ್ರ. ಬಾ. ನೋಡಿದ್ರಲ್ಲ ವೀಕ್ಷಕರೇ, ನಿಖಿಲ್ ಈಗ ಬಂದಿದ್ದಾನೆ. ಅಯ್ಯೋ, ನಾನು ಇವತ್ತು ಚಂದನ್ ಬೇರೆ ಮದುವೆ ಆಗಿದ್ದೀನಿ. ಇವಾಗ ಇವನು ಬಂದಿದ್ದಾನೆ ನಾನು ಹುಡ್ಕೊಂಡು. ಅಯ್ಯಪ್ಪ, ಇವಾಗ ಏನಪ್ಪ ಮಾಡಲಿ ಅನ್ನಂಗೆ ಆಗೈತೆ. ಇವಾಗ ಹೆಂಗೋ ಬಂದಿದ್ದಾನೆ ನಿಖಿಲೇ ವಾಸಿ. ಇವಾಗ ಏನು ಮಾಡೋಣಪ್ಪ, ಏನು ಎತ್ತ ಅನ್ನಂಗೆ ಆಗೈತೆ ನನಗೆ. ಇವನಿಗೆ ಈ ವಿಷಯ ಹೇಳ್ದೆ, ನಾನು ಪ್ರೆಗ್ನೆಂಟ್ ಆಗಿರೋ ವಿಷಯ. ನಾನು ಇದಕ್ಕೆ ಹೊಣೆ ಆಗಿದ್ರೆ, ನಂದಿಂದ್ರಲ್ಲಿ ಏನಾದ್ರು ನಂದು ತಪ್ಪಾಗಿದೆ ಅಂದರೆ ನಾನು ಒಪ್ಕೊಳ್ತೀನಿ ಅಂತೇಳಿ ನನ್ನ ಮೇಲೆ ತುಂಬ ಇಷ್ಟ ಇವನಿಗೆ. ನಾನು ಹುಡ್ಕೊಂಡು ಬಂದಿದ್ದಾನೆ ನಿಖಿಲ್. ಇವಾಗ ಚಂದು ಬೇರೆ ಕೆಲಸಕ್ಕೆ ಹೋಗಿದ್ದಾನೆ. ಅವನು ಹೆಂಗೋ ಈ ಸಮಯದಲ್ಲೇ ಇಲ್ಲ, ಹೆಂಗೋ ಮ್ಯಾನೇಜ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇನ್ನು ಏನೇನಾಗ್ಬೋದು ಅಂತ ನೋಡ್ತಾ ಇರಿ ಮುಂದಿನ ಭಾಗದಲ್ಲಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.